ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ಯಾಕಂತ ಅಂದರೆ ಸಂವಿಧಾನದ ಹೆಸರಿನಲ್ಲಿ ಇವರು ಪ್ರಮಾಣವನ್ನು ತೆಗೆದುಕೊಂಡಿದ್ದಾರೆ. ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವನ್ನು ತೆಗೆದುಕೊಂಡು ಈ ರೀತಿ ಒಂದು ಜಾತಿಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥದ್ದು ಮತ್ತು ಜಾತಿ ನಿಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೇರವಾಗಿ ಮಾಡಿರ್ತಕ್ಕಂಥದ್ದು ಇದು ಸ್ಪೀಕರ್ ಅವರು ಕೂಡ ಗಮನ ಹರಿಸಬೇಕು. ಬಹುಶಃ ನಮ್ಮ ರಾಜ್ಯಪಾಲರು ಕೂಡ ಸಂವಿಧಾನವನ್ನು ಕಾಪಾಡ್ತಕ್ಕಂಥವ್ರು, ಅವರು ಕೂಡ ಇದಕ್ಕೆ ಪ್ರವೇಶ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೋಡಿ, ನಾನು ಹೇಳೋದು ಅವ್ರು ಅರೆಸ್ಟ್ ಮಾಡೋದು ಬಿಡೋದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಗೃಹ ಸಚಿವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದೇನೆ. ಇದು ನಿರ್ದಾಕ್ಷಿಣ್ಯವಾಗಿ ಅವರನ್ನು ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮನ ತೆಗೆದುಕೊಳ್ಬೇಕು. ಯಾವ್ಯಾವ ರೀತಿಯ ಒಂದು ಆರೋಪಗಳಿದೆ, ಆ ಆರೋಪಗಳನ್ನು ಇವತ್ತು ಜನರಿಗೆ ಒಂದು ನಿಮ್ಮ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಬರಬೇಕು ಅಂತ ಅಂದರೆ ಎಲ್ಲರಿಗೂ ಕೂಡ ಒಂದೇ ನ್ಯಾಯ ಸಿಗ್ತದೆ ಅನ್ನೋದು ಏನಾರು ಆಯಿತು ಅಂತಂದರೆ ಈ ಜಾತಿ ನಿಂದನೆಯ ಆರೋಪ ಹೆಣ್ಣು ಮಕ್ಕಳನ್ನು ತುಚ್ಛವಾಗಿ ನೋಡಿರ್ತಕ್ಕಂಥದ್ದು ಮತ್ತು ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥ ಏನು ಪ್ರಯತ್ನ ನಡೆದಿದೆ, ಇದೆಲ್ಲದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಇವರು ಎಕ್ಸ್ಟ್ರಾರ್ಡಿನರಿ, ಸ್ವಲ್ಪ ಸ್ಪೆಷಲ್ ಮ್ಯಾನ್. ಇವರು ವ್ಯಕ್ತಿತ್ವನೇ ಒಂಥರ. ಇವರು ಬೇರೆ, ಇವರು ನಿರ್ಮಾಣ ಮಾಡೋ ಸ್ಟೈಲೇ ಬೇರೆ. ಹೆಂಗೆ ಬೇಕಾದ್ರೂ ತಿರ್ಚ್ತಾರೆ. ಜಾತಿ ಒಕ್ಕಲಿಗರನ್ನ ಎಷ್ಟು ಕೀಳಾಕೊಂಡಿದ್ದಾರೆ. ದಲಿತರ ಓಟ್ ಬೇಕು, ಒಕ್ಕಲಿಗರು ಓಟ್ ಬೇಕು ಅಂತ ಇನ್ನೊಬ್ರ ಹತ್ರ ಕಾಲ್ ಕಟ್ಕೋತಾರೆ. ಈಗ ಒಕ್ಕಲಿಗರನ್ನ ಅಳಿಸ್ತಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ತಾಯಂದಿರನ್ನ, ಅದು ನಿಮ್ಮ ತಾಯಿನ ಕಳಿಸೋ ಮಂಚಕ್ಕೆ ಅಂತಾರೆ. ಎಷ್ಟು ಸರಿ ನಾನು ಮಾಧ್ಯಮದವ್ರನ್ನ ಕೇಳೋದಿಷ್ಟೇ, ನೀವು ಬೇರೆ ಬೇರೆ ಪ್ರಕರಣಗಳನ್ನು ಯಾವ ರೀತಿ ಪ್ರತಿಬಿಂಬಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ಇಂಥ ಸಮಾಜಘಾತಕ ವ್ಯಕ್ತಿಗಳ ವಿರುದ್ಧ ಎಚ್ಚೆತ್ತು ನೀವು ಜನಜಾಗೃತಿಯನ್ನು ಮೂಡಿಸ್ಬೇಕು. ನೀವು ಈ ಒಂದು ರೀತಿ ಆಗದೇ ಇರೋ ರೀತಿ ನೀವು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿ ಆಗದೇ ಇರೋ ರೀತಿ ನೀವು ಜನರಿಗೆ ಮತ್ತು ಸರ್ಕಾರಕ್ಕೆ ನಿಮ್ಮದೇ ಆದಂಥ ದಾಟಿನಲ್ಲಿ ಯಾವುದೇ ಪಕ್ಷದವರಾಗಲಿ ಎಲ್ಲರಿಗೂ ಕೂಡ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇಲ್ಲ, ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕಂಪ್ಲೇಂಟ್ ಇದೆ. ಲೋಕಾಯುಕ್ತ ಕೂಡ ಒಂದು ವರದಿ ಕೊಟ್ಟಿದ್ದಾರೆ. ಸೊ ಗುತ್ತಿಗೆದಾರರು ಯಾವ ರೀತಿ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವ್ರು ಏನು ಅಂತ. ಅವರು ಮೂಲತಃ ಗುತ್ತಿಗೆದಾರರು, ಜೊತೆಗೆ ಸಿನಿಮಾ ಪ್ರೊಡ್ಯೂಸರು. ಏನಾರ ಜಾಸ್ತಿ ಮಾತಾಡಿದ್ರೆ ಸಿನಿಮಾ ಡೈಲಾಗ್ರಿ ಅಂದ್ಬಿಡ್ತಾರೆ, ನೀವು ಸುಮ್ಮನೆ ಆಗೋಗ್ಬೇಕಾಗ್ತದೆ. ಚುನಾವಣಾ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ರು, ನಾವು ಕಂಪ್ಲೇಂಟನ್ನು ದೂರನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾಯಕರುಗಳಿಗೆ. ಇದು ಬಹುಶಃ ಇವನು ಒಬ್ಬ ಧೈರ್ಯ ಮಾಡಿ ಈಚೆ ಬಂದಿದ್ದಾನೆ. ಇನ್ನು ಮಿಕ್ಕಿದಂಥ ಅಧಿಕಾರಿಗಳ ಪರಿಸ್ಥಿತಿ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಅಧಿಕಾರಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ನೀವು ಏನಾದರೂ ಕೇಳಿದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗ್ತದೆ. ಎಲ್ಲ ಒಂದು ಕಡೆ ಮಾಧ್ಯಮಗಳು ಕೂಡ ಹಿಂದೆ ಸರಿಯುವಂಥ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ. ಅವರು ಮಾಧ್ಯಮದ ಮಾಲೀಕರಾಗಿರೋದ್ರಿಂದ ಆ ಮಾಧ್ಯಮಗಳ ಮೇಲೆ ಅವ್ರ ಮೇಲೆ ನಾವು ಹೆಚ್ಚು ಪ್ರಸಾರ ಮಾಡಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ನನಗೆ ಅವ್ರು ಯಾವ ಮಾಧ್ಯಮಕ್ಕೆ ಮಾಲೀಕರೋ ನನಗೆ ಗೊತ್ತಿಲ್ಲ. ಆದರೆ ನ್ಯಾಯ ಎಲ್ರಿಗೂ ಒಂದೇ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಎಲ್ಲದಕ್ಕೂ ಕೂಡ ಒಂದೇ ಆಗಿರೋದ್ರಿಂದ ಆ ಗೌರವವನ್ನು ಎತ್ತಿಡಿಯುವಂಥ ಕೆಲಸ ತಾವುಗಳು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಹತ್ರ ಅನೇಕರು ತೋಡ್ಕೊಂಡಿದ್ದಾರೆ. ಆ ವಿಚಾರಗಳನ್ನು ನಾನು ಇಲ್ಲಿ ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಏನು ಈಗ ಅಧಿಕಾರಿಗಳಿಗೆ ಆದಂಥ ಅನ್ನೋವನ್ನು ಅಧಿಕಾರಿಗಳೇ ತಿಳಿಸ್ಬೇಕು.
ನಾನು ತಿಳಿಸಿದ್ರೆ ನಾನೊಂದು ರಾಜಕೀಯ ಹೇಳಿಕೆ ಆಗ್ತದೆ. ಅಲ್ಲ, ನಾನು ಯಾರ ಮುಂದೆ ಬಂದು ದೂರು ಕೊಟ್ಟರೆ ಅವರ ರಕ್ಷಣೆಗೆ ಸರ್ಕಾರ ಜೊತೆಗೆ ನಾನು ಅವರ ಬೆನ್ನಿಂದ ಇರ್ತೇನೆ. ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಮೋಸ್ಟ್ಲಿ ರಾಮನ್ ಜಪ ಮಾಡ್ತಾ ಇರ್ಬೇಕು, ರಾಮನ್ ಜಪ ಮಾಡ್ತಾ ಇರ್ಬೇಕು. ನನಗೆ ಈಗಲೂ ಆತ್ಮೀಯರೇ. ನನ್ನ ಸ್ನೇಹ ಇದ್ದಾಗ ನಾನು ಈ ಥರದ ಭಾಷೆಗಳನ್ನು ನಾನು ಕೇಳಿಲ್ಲ ವೈಯಕ್ತಿಕವಾಗಿ. ಸೊ ಜನ ಹೇಳೋರು ಭಾಳ ತುಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿ, ಆದರೆ ನನ್ನ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಅಲ್ಲ, BJP-ನಲ್ಲಿರೋ ಸಂಸ್ಕೃತಿನೇ ಇದಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲ, ನಾನು ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಅಧಿಕಾರದಲ್ಲಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗಲಿ ನಾಗರಿಕರಾಗಲಿ ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಸೋತ ದಿನದಿಂದ ಹಿಡಿದು ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ. ಯಾರು ಕೂಡ ಅದ್ರ ಬಗ್ಗೆ ಹೆದರುವಂಥದ್ದಾಗಲಿ ಬೆದರಿಕೆ ಎದುರಿಸ್ಕೊಳ್ಳೋವಂಥದ್ದಾಗಲಿ ಇಲ್ಲ. ಅದು ಅವ್ರ ಕಾಲ ಇತ್ತು, ಅವ್ರ ಸರ್ಕಾರ ಇತ್ತು, ಅವ್ರ ಪೊಲೀಸ್ ಸ್ಟೇಷನ್ಗಳಿತ್ತು. ದಿನ ಬೆಳಗ್ಗೆ ಇದ್ದರೆ ಕೇಸ್ಗಳು ಹಾಕ್ಸ್ತಾಯಿದ್ರು, 108 ಕೇಸ್ಗಳು ಹಾಕ್ಸ್ತಾಯಿದ್ರು. ಒಬ್ಬೊಬ್ಬರ ಮೇಲೆ ರೇಪ್ ಕೇಸ್ಗಳು ಹಾಕ್ಸೋರು, ಗಾಂಜಾ ಕೇಸ್ಗಳು ಹಾಕ್ಸೋರು, ಇವರೇ ಮಚ್ಚು ಇದು ಇಟ್ಬಿಡೋರು, ಅವ್ರ ಮನೆ ಮೇಲೇನೋ ಇಟ್ಬಿಡೋರು, ಎಲ್ಲ ಬೇಕಾದಷ್ಟು. ಆದರೆ ಈಗ ಅದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದು 5-6 ತಿಂಗಳ ಏನಂದೆ ನನ್ನನ್ನು ಭೇಟಿ ಮಾಡಿದರು. ನನಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ, ನಾನು ಮನವಿ ಮಾಡ್ತೀನಿ ನಾನು ಕೂಡ ಅಂತೇಳಿ. ಅದು ಬಿಟ್ಟರೆ ಅದಾದಮೇಲೆ ನನ್ನ ಹತ್ರ ಏನು ಭೇಟಿ ಮಾಡಿಲ್ಲ. ನೋಡ್ರಿ, DK ಬ್ರದರ್ಸ್ನ ರಾಜ್ಯದಲ್ಲಿ ಕೆಲವು ನಾಯಕರುಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅದು ಇದು ಎರಡೂ ಆಗಲ್ಲ. ಇದು ಆಗಲ್ಲ, ಇದು ಆಗಲ್ಲ. ಮೂರನೇದಿದೆ, ಅದು ಆಗೋದೇ ಇಲ್ಲ, ವರ್ಕ್ ಆಗಲ್ಲ. ನೀವೇ ಚೆಕ್ ಮಾಡ್ಕೋಬೇಕು. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನನಗೆ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾಯಿತು. ನಿನ್ನೆ ಸಾಯಂಕಾಲ 5-6 ಗಂಟೆನಲ್ಲಿ ಈ ವಿಚಾರ ತಿಳಿತು, ಈ ಥರ ಹಿಂಗೆ ಅಂತ ಹೇಳ್ಬಿಟ್ಟು. ಅದಾದ ಮೇಲೆ ನಾನು ಕೆಲವು ದಾಖಲೆಗಳನ್ನು, ಕೆಲವು ವಿಚಾರಗಳನ್ನು ಕೇಳಿದಾಗ ಕೆಲವರು ಒಂದಷ್ಟು ಕೊಟ್ಟರು. ಆದರೆ ಅದೆಲ್ಲನೂ ಕೂಡ ಮುಖ್ಯ ಅಲ್ಲ. ಬಹುಶಃ ಇವತ್ತು ಹೆಣ್ಣು ಮಕ್ಕಳನ್ನು ಮತ್ತು ದಲಿತ ಸಮುದಾಯವನ್ನು ಮತ್ತು ಜಾತಿಗಳ ಮಧ್ಯೆ ಯಾವ ರೀತಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಲ್ಲ, ಅದ್ರ ವಿಚಾರ ಗೊತ್ತೇ ಇಲ್ಲ. ನಾಗಮಂಗಲಕ್ಕೂ ರಾಜರಾಜೇಶ್ವರಿಗೂ ಎಲ್ಲಿಂದ ಸಂಬಂಧ? ನಾಗಮಂಗಲ ಗಲಾಟೆನೇ ಬೇರೆ, ಈ ವಿಚಾರನೇ ಬೇರೆ. ಅಲ್ಲಿ ಗಣೇಶ ಹಬ್ಬದ ಗಲಾಟೆ, ಇಲ್ಲಿ ಪ್ರಾಣ ಬೆದರಿಕೆ, ಕೊಲೆ ಬೆದರಿಕೆ. ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವ್ರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನೇನೋ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅವನೇ ಎಲ್ಲನೂ ಕೂಡ ಮುನಿರತ್ನಮ್ರಿಗೆ ಮೆಸೇಜ್ ಕೊಟ್ಟಿರೋದು ಅಂಥೇಳಿ ಆರೋಪ ಇದೆ. 100% ಲಿಂಕ್ ಇದ್ದೇ ಇರ್ತದೆ. ಅದರಲ್ಲಿ ಸೈಲೆಂಟ್ ಸುಲಿನಲ್ಲಿ ಹೆಸರು ಹೇಳಿದ್ದಾರೆ. ಯಾವುದೋ ಒಂದು ಆಡಿಯೋ ನೆನಪಿದೆಯಾ? ಕೇಳಿಸ್ಕೊಂಡಿದ್ದೀರಾ? ಯಾರ ರೌಡಿ ಸುನಿಲ ಅಂತ, ಅವನೇ ತಾನೇ ಸೈಲೆಂಟ್ ಸುಲಿನ ಅಂತ ನೀವು ತೋರಿಸ್ತಾ ಇದ್ರಲ್ಲ. ನೀವು ದುಡ್ಡು ಕೊಡಲಿಲ್ಲ ಅಂತ ಅಂದ್ರೆ ಅವರು ಕೊಡ್ತೀವಿ ಅಂತ. ಸೊ ಯಾವ ರೀತಿಯಾಗಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ, ಅಲ್ಲಿ ಖಾಸಗಿ ಭೇಟಿ.
ಸುಮ್ಮನೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಗಳು ಬರ್ತಾ ಇದೆ. ಅವರು ಸುಮಾರು ಫ್ಯಾಮಿಲಿ ಜೊತೆ ಹೋಗಿ ಅವರು 5 ವರ್ಷದ ಮೇಲಾಗಿರಬೇಕು. 3-4 ಸಾರಿ ಹೋಗಬೇಕು ಅಂತೇಳಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ರು ಹೋಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಂಗಾಗಿ ಇವಾಗ ಹೋಗಿದ್ದಾರೆ. ರಾಹುಲ್ ಗಾಂಧಿ ಕಾಕತಾಳೀಯ ಅಷ್ಟೇ, ಕಾಕತಾಳೀಯ ಅಷ್ಟೇ, ಬೇರೆ ಏನಿಲ್ಲ. ಜಸ್ಟ್ ಅಲ್ಲಿ ಇದ್ರಲ್ಲ ಅಂತೇಳಿ ಭೇಟಿ ಮಾಡಿದ್ದಾರೆ ಹೊರತು ಇವರು ನ್ಯೂ ಜರ್ಸಿಲೋ ಎಲ್ಲ ಇದ್ರು ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲೆಲ್ಲ ಭೇಟಿ ಮಾಡಿರ್ಬೇಕು. ಅದು ಬಿಟ್ಟರೆ ಬೇರೆ ಏನು ರಾಜಕೀಯವಾದಂಥ ಮಹತ್ತರ ಚರ್ಚೆ ಆಗಲಿ ಏನಿಲ್ಲ, ಅದೆಲ್ಲ ಏನಿಲ್ಲ. ರಾಜೀವ್ ಗಾಂಧಿನ ರಾಹುಲ್ ಗಾಂಧಿನ ಭೇಟಿ ಮಾಡಬೇಕು ಅಂತ ಅಂದರೆ ಎನಿ ಟೈಮ್ ಡೆಲ್ಲಿನಲ್ಲಿ ಭೇಟಿ ಮಾಡ್ಬೋದು. ಹಾಂ, ಬೇಡ ಅಂತ ಹೇಳಿದವ್ರು ಯಾರ್ರೀ? ಅವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳಿದವ್ರ? ಸದ್ಯಕ್ಕೆ ಅವರು ಹೋರಾಟನ BJPನಲ್ಲಿ ಏನೇನು ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಪ್ರಧಾನಮಂತ್ರಿಗಳಿಗೆ ಹೇಳಿ ತನಿಖೆ ಮಾಡಿಸ್ಲಿ. ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ತನಿಖೆ ಮಾಡಿಸ್ಲಿ. BJP ನಾಯಕರುಗಳ ಮೇಲೆ ಹೇಳಿರ್ತಕ್ಕಂಥ ಆರೋಪಗಳೇನು ಮಾಡಿದ್ದಾರೆ ಆ ಆರೋಪಗಳಿಗೆ ತನಿಖೆ ಮಾಡಿಸ್ಲಿ. ಆಮೇಲೆ ಕಾಂಗ್ರೆಸ್ ಮೇಲೆ ಮಾತಾಡಲಿ. ಮನೆಯೇ ಸರಿ ಇಲ್ಲ, ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ? ಮನೆ ಮೇಲೆ ಆರೋಪ ಮಾಡಿದ್ದಾರಲ್ಲ, ಹಾಂ, ಅವ್ರ ಆರೋಪಗಳನ್ನು ತನಿಖೆ ಮಾಡಿಸ್ಲಿ. CBI ಮತ್ತು EDಗೆ ಕೊಟ್ಬಿಟ್ಟು ಯಾರ್ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಗಳನ್ನು ತನಿಖೆ ಮಾಡಿಸ್ಲಿ. ಆಮೇಲೆ CBIಗೆ ನಮ್ಮ ಮೇಲೆ ಕೇಸ್ ಹಾಕಲಿ. ಬೇಡ ಅಂದವ್ರು ಯಾರು? ಫೇಸ್ ಮಾಡೋಣ.